ಯಾವುದೇ ಒಬ್ಬ ವ್ಯಕ್ತಿ ಫಿಕ್ಸ್ಡ್ ಮೈಂಡ್ಸೆಟ್ ಇದ್ದಾಗ ಆತ ಯಾವುದೇ ಕಾರಣಕ್ಕೂ ಕಷ್ಟವಾದ ವಿಚಾರಗಳನ್ನು, ಕಷ್ಟವಾದ ಸನ್ನಿವೇಶಗಳನ್ನು ಎದುರಿಸೋದಕ್ಕೆ ರೆಡಿ ಇಲ್ಲ. ಆತನಿಗೆ ಎಲ್ಲವೂ ಕೂಡ ಜೀವನ ಒಂದು ಸ್ಥಿರವಾಗಿರಬೇಕು ಅಂತ ಅವನು ನಿರೀಕ್ಷೆ ಮಾಡ್ತಾನೆ. ಅಸ್ಥಿರ ಜೀವನವನ್ನು ಆತ ಫೇಸ್ ಮಾಡೋಕ್ಕೆ ರೆಡಿ ಇರಲ್ಲ. ಅಸ್ಥಿರವಾದ ವಾತಾವರಣವನ್ನು ಆತ ಫೇಸ್ ಮಾಡೋಕ್ಕೆ ರೆಡಿ ಇಲ್ಲ. ಹಾಗಾಗಿ ಆತ ಹೊಸದನ್ನು ಯಾವುದನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗೂ ನಿತ್ಯ ಜೀವನದಲ್ಲಿ ಏನು ಬರುತ್ತೆ ಅದನ್ನು ಯಾವುದನ್ನು ಫೇಸ್ ಮಾಡೋಕ್ಕೆ ರೆಡಿ ಇಲ್ಲ. ಹಾಗೂ ಯಾವುದೇ ಕೆಲಸವನ್ನು ಮಾಡೋಕ್ಕೊಟ್ಟಾಗ ಅಲ್ಲೇನಾದರೂ ಸಮಸ್ಯೆಗಳು ಬಂದರೆ ಅದನ್ನು ಅರ್ಧಕ್ಕೆ ಕೈ ಚೆಲ್ತಕ್ಕಂಥ ಮನಸ್ಥಿತಿ ಇರ್ತಾನೆ ಈ ಫಿಕ್ಸ್ಡ್ ಮೈಂಡ್ಸೆಟ್ ಇದ್ದರೆ. ಮತ್ತು ಎಲ್ಲವೂ ಕೂಡ ಆತ ಅಂದ್ಕೊಂಡಂಗೆ ಆಗಬೇಕು ಅಂತ ಬಯಸ್ತಾನೆ. ಮತ್ತು ಆತ ಪರ್ಟಿಕ್ಯುಲರ್ ಸ್ಟಿಕ್ಕರ್ನ ಆಗ್ತಾನೆ. ಯಾವುದನ್ನು ಹೊಸದನ್ನು ಕಲಿಯೋದಕ್ಕೆ ರೆಡಿ ಇರಲ್ಲ. ಎಲ್ಲ ನನಗೆ ಗೊತ್ತು ಅನ್ನೋ ಭಾವಕ್ಕೆ ಹೋಗ್ತಾನೆ. ಆತ ತನ್ನ ಸಾಮರ್ಥ್ಯವನ್ನು, ತನ್ನ ಆಲೋಚನಾ ಸಾಮರ್ಥ್ಯ, ತನ್ನ ದೈಹಿಕ ಸಾಮರ್ಥ್ಯ, ತನ್ನ ಏನೆಲ್ಲ ಸಾಮರ್ಥ್ಯ ಇರುತ್ತೆ ಆ ಸಾಮರ್ಥ್ಯವನ್ನು ಆತ ಗಳಿಸ್ಕೊಳ್ಳೋದಕ್ಕೆ ಹೋಗಲ್ಲ, ಅದನ್ನು ಇಂಪ್ರೂವ್ ಮಾಡ್ಕೊಳಕ್ಕೆ ಹೋಗಲ್ಲ. ಅದಕ್ಕೊಂದು ಬೌಂಡ್ರಿ ಹಾಕೊಂಡು ಕೂತ್ಕೊಬಿಡ್ತಾನೆ. ಈಗ ಮನುಷ್ಯನಿಗೆ ಏನಾಗುತ್ತೆ, ಪ್ರತಿನಿತ್ಯ ಆತ ಅಪ್ಡೇಟ್ ಆಗ್ತಿರ್ಬೇಕಾಗತ್ತೆ. ಪ್ರತಿನಿತ್ಯ ಆತ ಹೊಸ ಬದಲಾವಣೆಗಳು ಏನು ಬರುತ್ತೆ ಆ ಬದಲಾವಣೆಗೆ ಅನುಗುಣವಾಗಿ ಆತ ಬದಲಾಗಿ ಹೋಗಿ ಎಲ್ಲವನ್ನು ಗಳಿಸ್ಬೇಕಾಗತ್ತೆ. ಆದರೆ ಇವ್ರಿಗೆ ಬದಲಾವಣೆಗಳನ್ನು ಇವರು ಸ್ವೀಕರಿಸೋಕ್ಕೆ ರೆಡಿ ಇರಲ್ಲ, ಬದಲಾವಣೆಗಳನ್ನ ಗುರುತಿಸೋಕ್ಕೆ ರೆಡಿ ಇರಲ್ಲ. ಅಂದರೆ ಇವ್ರ ಮನಸ್ಥಿತಿ ಏನಂಗಿರುತ್ತೆ ಅಂದರೆ ಎಲ್ಲವೂ ಸ್ಥಿರವಾಗಿರಬೇಕು, ಎಲ್ಲವೂ ಅವ್ರು ಅನ್ಕೊಂಡಂಗೆ ಹೋಗಬೇಕು ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಇರ್ತಾರೆ. ಈಗ ನೋಡಿ, ಈಗ ದ್ರವ್ಯ, ಈಗ ನಮಗೆ ಹಣ ಅಂತ ಬಂದಾಗ ಹಣ ಸಿಗೋದು ಸಮಾಜದಿಂದ ಅಲ್ವಾ, ಪರಿಸರದಿಂದ. ಅಂದರೆ ಫಿಕ್ಸ್ಡ್ ಮೈಂಡ್ಸೆಟ್ ಇದ್ದಾಗ ಏನಾಗ್ತಾನೆ, ಅವನು ಆ ಸಮಾಜದಲ್ಲಿ ಆ ಪರಿಸರದಲ್ಲಿ ಏನೆಲ್ಲ ಬದಲಾಗ್ತಿರುತ್ತೆ ಅದು ಯಾವ್ದನ್ನು ಗುರ್ಸೋಕ್ಕೆ ಹೋಗಲ್ಲ. ಇವನು ಫಿಕ್ಸ್ ಆಗಿ ಕೂತಿರ್ತಾನಲ್ಲ. ಅಂದರೆ ಈಗ ಒಂದು ಉದಾಹರಣೆ ಕೊಡೋದಾದರೆ ನದಿ ಹರಿತಾ ಇದೆ, ಇವನಿಗೆ ನೀರಿನ ದಾಹ ಆಗಿದೆ. ಈ ಫಿಕ್ಸ್ಡ್ ಮೈಂಡ್ಸೆಟ್ ಇದ್ದಾಗೇನೋ ನದಿ ಹತ್ರ ಇವನು ಹೋಗ್ಬೇಕಲ್ವಾ, ಫಿಕ್ಸ್ಡ್ ಮೈಂಡ್ಸೆಟ್ ಇರುತ್ತಲ್ಲ, ನದಿನೇ ಇವನು ಹುಡುಕಬರಬೇಕು, ಈ ಮನಸ್ಥಿತಿ. ಅಂದರೆ ಅವ್ರಿಗೆಲ್ಲವೂ ಕೂಡ ಅವ್ರು ಅಂದ್ಕೊಂಡಂಗೆ ಆಗಬೇಕು, ಎಲ್ಲವೂ ಅವ್ರು ಹೇಳ್ದಂಗೆ ಆಗಬೇಕು, ಎಲ್ಲವೂ ಅವರ ಮೂಗಿನ ನೇರಕ್ಕೆ ಆಗಬೇಕು, ಈ ಮನಸ್ಥಿತಿ ಇರುತ್ತೆ. ಹಾಗಾಗಿ ಅವರಿಗೆ ಅತ್ಯಧಿಕವಾದ ಸಮಸ್ಯೆಯನ್ನು ಅವರು ಫೇಸ್ ಮಾಡ್ತಾರೆ ಅಂತ ಹೇಳ್ಬೋದು. ಯಾರು ಈ ಫಿಕ್ಸ್ಡ್ ಮೈಂಡ್ಸೆಟ್ ಇರ್ತಾರೆ ಅವ್ರಿಗೆ ಅವರ ಶಕ್ತಿ ಸಾಮರ್ಥ್ಯಗಳನ್ನು ಗುರುತಿಸೋಕ್ಕೆ ರೆಡಿ ಇರಲ್ಲ, ಇಂಪ್ರೂವ್ ಮಾಡ್ಕೊಳಕ್ಕೆ ರೆಡಿ ಇರಲ್ಲ. ಹಾಗೂ ಬೇರೆಯವರ ಶಕ್ತಿ ಸಾಮರ್ಥ್ಯವನ್ನು ಕೂಡ ಅವರು ಗುರುತಿಸೋಕ್ಕೆ ರೆಡಿ ಇರಲ್ಲ, ಇಂಪ್ರೂವ್ ಮಾಡೋಕ್ಕೆ ರೆಡಿ ಇರಲ್ಲ. ಎಲ್ಲವೂ ಕೂಡ ಅವ್ರಿಗೆ ಲೈಫಲ್ಲಿ ಅವರಂದುಕೊಂಡಂಗೆ ಆಗಬೇಕು ಅನ್ನೋ ಮನಸ್ಥಿತಿ. ಹಾಗಾಗಿ ಅವ್ರಿಗೆ ಬಹುತೇಕ ಜೀವನ ಕಷ್ಟ ಆಗುತ್ತೆ, ಆದಾಯ ಬರಲಿಕ್ಕಿಲ್ಲ.